ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ಹೌದು ವೀಕ್ಷಕರೇ, ದಾವಣಗೆರೆ ಜಿಲ್ಲೆಯ ಹರಿಹರ ನಗರದ ಗ್ರಂಥಾಲಯ ಶಾಖೆಯಲ್ಲಿ ಗ್ರಂಥಪಾಲಕರ ದಿನಾಚರಣೆ ದಿನಾಂಕ 12ರಂದು ಜಿಲ್ಲಾ ಕೇಂದ್ರ ಗ್ರಂಥಾಲಯ ಹರಿಹರ ಶಾಖಾ ಗ್ರಂಥಾಲಯದಲ್ಲಿ ಮಂಗಳವಾರದಂದು 25-26ನೇ ಸಾಲಿನ ಸರ್ಕಾರದ ಆದೇಶದನ್ವಯ ಭಾರತದ ಗ್ರಂಥಾಲಯ ಪಿತಾಮಹ ಡಾಕ್ಟರ್ ಎಸ್.ಆರ್. ರಂಗನಾಥ್ ರವರ ಜನ್ಮದಿನವಾದ ಆಗಸ್ಟ್ 12ರ ಈ ದಿನವನ್ನು ಗ್ರಂಥಪಾಲಕರ ದಿನ ಎಂದು ಘೋಷಿಸಲಾಗಿರುತ್ತದೆ. ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಿಂದ ಹಾಗೂ ಜಿಲ್ಲಾ ಕೇಂದ್ರ ಗ್ರಂಥಾಲಯದ ಸಾಮಾನ್ಯ ಮುಖ್ಯ ಗ್ರಂಥಾಲಯ ಅಧಿಕಾರಿಗಳಾದ ಸೂಚನೆ ಮೇರೆಗೆ ಅರ್ಥಪೂರ್ಣವಾಗಿ ಆಚರಿಸುವ ಮೂಲಕ ಇದರ ಅಂಗವಾಗಿ ಹರಿಹರ ಶಾಖಾ ಗ್ರಂಥಾಲಯದಲ್ಲಿ ಸಾರ್ವಜನಿಕರಲ್ಲಿ ಗ್ರಂಥಗಳು ಹಾಗೂ ಗ್ರಂಥಾಲಯಗಳ ಬಗ್ಗೆ ಆಸಕ್ತಿ ಮೂಡಿಸಲು ಗ್ರಂಥಾಲಯದಲ್ಲಿ ನೂತನ ಪಠ್ಯಪುಸ್ತಕ ಪರಾಮರ್ಶನ ಮತ್ತು ವಿವಿಧ ಸ್ಪರ್ಧಾತ್ಮಕ ಪುಸ್ತಕಗಳ ಪ್ರದರ್ಶನ ಏರ್ಪಡಿಸುವ ಮೂಲಕ ಯುವ ಜನತೆಯನ್ನು ಗ್ರಂಥಾಲಯದ ಕಡೆಗೆ ಆಕರ್ಷಿಸುವುದು ಹಾಗೂ ಗ್ರಂಥಾಲಯಗಳಿಗೆ ವಿದ್ಯುತ್ ದೀಪಾಲಂಕಾರ ಕಾರ್ಯ ಹಮ್ಮಿಕೊಳ್ಳುವುದು ಮೂಲಕ ಸಾರ್ವಜನಿಕರಲ್ಲಿ ಓದುಗರನ್ನು ಪ್ರೇರೇಪಿಸುವುದು ಅಂತಹ ಕಾರ್ಯಕ್ರಮ ಮಾಡಲಾಗಿತ್ತು. ಡಾಕ್ಟರ್ ರಂಗನಾಥ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಶಾಖಾ ಪ್ರಭಾರಕಾರರಾದ ರವಿಕುಮಾರ್ ಮಾತನಾಡಿ, ಅವರ ಮಾರ್ಗದರ್ಶನ ನಮಗೆ ಎಲ್ಲ ಗ್ರಂಥಪಾಲಕರಿಗೆ ಅವರು ನೀಡಿದರು. ಪಂಚಸೂತ್ರಗಳು ನೆರವಾಗಿವೆ, ಆದ್ದರಿಂದ ಈ ಗ್ರಂಥಪಾಲಕರ ಸೇವೆಯನ್ನು ಗೌರವಿಸಲಾಗುತ್ತದೆ ಎಂದು ಇಂದಿನ ಡಿಜಿಟಲ್ ಯುಗದಲ್ಲಿ ಗ್ರಂಥಾಲಯ ವಿಜ್ಞಾನದ ಪಿತಾಮಹರನ್ನು ಇಂದಿನ ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ಗ್ರಂಥಾಲಯ ಮತ್ತು ಅಂತರ್ಜಾಲದ ಮೂಲಕ ಜ್ಞಾನವನ್ನು ಪಡೆಯುತ್ತಿದ್ದೇವೆ. ಮನುಷ್ಯನ ವ್ಯಕ್ತಿತ್ವವನ್ನು ಬದಲಿಸಲು ಮನುಷ್ಯನ ಬೆಳವಣಿಗೆ ಆಗಬೇಕಾದರೆ ಪುಸ್ತಕಗಳಿಂದ ಮಾತ್ರ ಸಾಧ್ಯ. ಪುಸ್ತಕದ ಮೌಲ್ಯ ಮತ್ತು ಸಾರ್ಥಕ ಪಡೆಯಬೇಕಾದರೆ ಗ್ರಂಥಾಲಯಗಳು ಅವಶ್ಯ ಮತ್ತು ಗ್ರಂಥಪಾಲಕನ ಪಾತ್ರ ಬಹಳಷ್ಟಿರುತ್ತದೆ. ಇಂತಹ ಮಹತ್ವದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಪಾಲಕರು ಮಾಡುತ್ತಾರೆ ಎಂದು ಹೇಳಿದರು. ಅಲ್ಲದೆ ಪ್ರತಿಯೊಬ್ಬರು ಗ್ರಂಥಾಲಯದ ಸ್ವತ್ತನ್ನು ಪಡೆದು ಗ್ರಂಥಾಲಯದ ಉಪಯೋಗ ಪಡೆದುಕೊಳ್ಳಿ ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರ ಓದುಗರ ಸ್ಪರ್ಧಾತ್ಮಕ ಓದುಗರಾದ ಎಚ್.ಎಸ್. ಅರುಣ್, ಪ್ರದೀಪ್, ಮರದೇವ, ಪ್ರವೀಣ್, ಗಜೇಂದ್ರ, ಸೋಮಶೇಖರ, ಚೇತನ, ಚಂದನ, ದೀಪ, ಪೂಜಾ ಹಾಗೂ ಹಿರಿಯ ಓದುಗರಾದ ಪುತ್ತೂರು ಹನುಮಂತಪ್ಪ, ಶಿವ, ರಮೇಶ್ ಬೆಳ್ಳುಡಿ ಉಪಸ್ಥಿತಿ ಇದ್ದರು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಡಾಕ್ಟರ್ ಎಸ್.ಆರ್. ರಂಗನಾಥ್ ಅವರ ಜನ್ಮ ದಿನವಾದ ಇಂದು ನಾವು ನೀವೆಲ್ಲರೂ ಸೇರಿ ಅತ್ಯಂತ ವಿಜೃಂಭಣೆಯಿಂದ ಹಾಗೂ ಅರ್ಥಪೂರ್ಣವಾಗಿ ಪುಸ್ತಕ ಪ್ರದರ್ಶನ ಮತ್ತು ಗ್ರಂಥಾಲಯಕ್ಕೆ ವಿದ್ಯುತ್ ದೀಪಗಳಿಂದ ಅಲಂಕಾರವನ್ನ ಮಾಡಿ ಯುವ ಜನತೆಗೆ ಈ ಗ್ರಂಥ ಮತ್ತು ಗ್ರಂಥಾಲಯಗಳ ಬಗ್ಗೆ ಮಾಹಿತಿಯನ್ನ ನೀಡಲು ಇವತ್ತಿನ ದಿನ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ಪರ್ಧಾತ್ಮಕ ಓದುಗರಾದಂತ ಪ್ರದೀಪ್ ಆಗ್ಲಿ, ಅರುಣ ಹಾಗೂ ಪ್ರದೀಪ ಮತ್ತೆ ಗಜ ಅವರು ಇನ್ನುಳಿದ ಎಲ್ಲ ಓದುಗರ ಮೂಲಕ ಪ್ರವೀಣ್ ಅವರನ್ನ ಸೇರಿಸಿ ಹಾಗೂ ಚಂದ್ರಮಯ್ಯನವರ ಒಳಗೊಂಡಂತೆ ಎಲ್ಲರೂ ಸ್ಪರ್ಧಾತ್ಮಕದ ಯುವಕರು ಎಲ್ಲರೂ ಸೇರಿ ಈ ಗ್ರಂಥಾಲಯದ ಆವರಣವನ್ನ ಅತ್ಯಂತ ನೀಟಾಗಿ ಸ್ಥಳೀಯ ತೋರಣಗಳಿಂದ ಅಲಂಕರಣ ಮಾಡಿ ಈ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ತಾವೆಲ್ಲರೂ ಸೇರಿ ಆಚರಣೆ ಮಾಡಿದ್ದೀರಿ. ತಮ್ಮೆಲ್ಲರಿಗೂ ನಮ್ಮ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂತ ತಮ್ಮೆಲ್ಲರಿಗೂ ಆತ್ಮೀಯವಾದ ಮತ್ತೊಮ್ಮೆ ಸ್ವಾಗತವನ್ನ ಕೋರಿ, ತಮ್ಮೆಲ್ಲರಿಗೂ ಉಪಹಾರದ ವ್ಯವಸ್ಥೆ ಇದೆ, ದಯವಿಟ್ಟು ತಾವೆಲ್ಲರೂ ಉಪಹಾರ ವ್ಯವಸ್ಥೆಯನ್ನ ಮಾಡಿಕೊಂಡು ಇವತ್ತಿನ ಈ ಗ್ರಂಥಪಾಲಕರ ದಿನಾಚರಣೆ ಅಂಗವಾಗಿ ಸದಸ್ಯತ್ವ ಅಭಿಯಾನವನ್ನ ಕಾರ್ಯಕ್ರಮವನ್ನು ಸತತ 1 ತಿಂಗಳ ಕಾಲ ಈ ಶಾಖೆಯಲ್ಲಿ ಲಭ್ಯವಿದೆ. ದಯವಿಟ್ಟು ಎಲ್ಲರೂ ತಮ್ಮ ಶಕ್ತಿಯನುಸಾರವಾಗಿ ಒಬ್ಬರಿಗೊಬ್ಬರು ತಿಳಿಸಿ 202 ರೂಪಾಯಿ ಇಲ್ಲಿ ಡಿಪಾಸಿಟ್ ಕಟ್ಟಿದ್ರೆ, ಒಂದ್ಸಲ ತಾವು 202 ರೂಪಾಯಿ ಡಿಪಾಸಿಟ್ ಅನ್ನ ಕಟ್ಟಿದ್ರೆ ಶಾಶ್ವತವಾಗಿ ನೀವು ಆಗ್ಲಿ ನಿಮ್ಮ ಮನೆಯವರು ಯಾರಾದ್ರೂ ಒಬ್ರು ಎಲ್ಲರೂ ಪುಸ್ತಕಗಳನ್ನ ಸೌಲಭ್ಯವನ್ನು ಪಡಿಬೇಕು. ಅದಕ್ಕಾಗಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದಿರಿ. ತಮ್ಮೆಲ್ಲರಿಗೂ ಧನ್ಯವಾದಗಳು.